ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ತೊಗೊಂಡ್ಬಂದಿದ್ದೀನಿ ಹೆಲ್ತಿಯದ್ದು. ಇದೇನು ಅಂದರೆ ಬಾಯಿ ಬಿಸ್ಲೆ ಸೊಪ್ಪಿಂದು ಚಟ್ನಿ ಜೊತೆ ಬಂದಿದ್ದೀನಿ. ಬಾಯಿ ಬಿಸ್ಲೆ ಸೊಪ್ಪು, ಬಾಯಿ ಬಿಸ್ಲೆ ದಿಂಡು ಎರಡೂ ಹಾಕಿ ಚಟ್ನಿ ಮಾಡಿದ್ದೀನಿ. ಅದ್ರದ್ದು ಕಾಂಡ ಬರುತ್ತಲ್ಲ, ಆ ಕಾಂಡನೂ ಹಾಕಿ ಮಾಡಿದ್ದೀನಿ. ಬರೀ ಸೊಪ್ಪಲ್ಲೇ ಮಾಡ್ತಾರೆ ಎಲ್ಲರೂ, ನಾನು ಒಂದು ಸಲ ಸೊಪ್ಪಲ್ಲೇ ಮಾಡಿದ್ದೀನಿ. ಕಾಂಡದಲ್ಲಿ ಹೆಂಗೆ ಬರುತ್ತೆ ನೋಡೋಣ ಚೆನ್ನಾಗಿರುತ್ತೆ ಅಂತ ಕಾಂಡದಲ್ಲಿ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಕಾಂಡ ಸೊಪ್ಪು ಎರಡೂ ಹಾಕಿ ಮಾಡಿದ್ದೀನಿ. ಬನ್ನಿ ಈಗ ಬಾಯಿ ಬೆಸ್ಲೆ ಸೊಪ್ಪಿಂದು ಚಟ್ನಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನಿಗೆ ನೋಡ್ಕೊಂಬರೋಣ. ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಬಾಟಲ್ಲಿ ಹಾಕಿರೋದು ಬಾಯಿ ಬೆಸ್ಲೆ ಸೊಪ್ಪು ಎಷ್ಟು ಅಗಲ ಬಂದಿದೆ ಒಂದೊಂದು ಎಲೆ ಅಂತ ನೋಡಿ. ಇಲ್ಲಿ ಕರಿಬೇವಿನ ಗಿಡದ ಮೇಲೆ ಹಬ್ಕೊಂಡಿದೆ ನೋಡಿ. ಎಷ್ಟು ಎಲೆ ಎಷ್ಟು ಅಗಲ ಬಂದಿದೆ ಅಂತ ನೋಡಿ. ನೋಡ್ರೆ ಎಷ್ಟು ದೊಡ್ಡ ದೊಡ್ಡದು ಮುತ್ತದ ಎಲೆ ಥರ ಬಂದುಬಿಟ್ಟಿದೆ ನೋಡಿ. ಈ ಎಲೆನ ಕಿತ್ತು ಚಟ್ನಿ ಮಾಡ್ತೀನಿ ಇವತ್ತು. ತುಂಬ ದಿವಸದಿಂದ ವೀಡಿಯೋ ಬಂದಿಲ್ಲ, ಫಂಕ್ಷನ್ಗಳಿದ್ದೋ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡ್ತೀನಿ ವೀಡಿಯೋ. ಕರಿಬೇವಿನ ಸೊಪ್ಪು ಎಲ್ಲ ಇದರಲ್ಲೇ ಕಿತ್ಕೊಂಡು ಕರಿಬೇವಿನ ಗಿಡದ ಮೇಲೆ ಹಬ್ಕೊಂಡಿದೆ ನೋಡಿ. ಬಾಯಿ ಬಿಸ್ಲೆ ಸೊಪ್ಪು ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ. ಪಾಟಲ್ಲಿ ಹಾಕಿರೋದು ಚೆನ್ನಾಗಿ ಹಬ್ಬಿದೆ ನೋಡಿ. ಅದರಲ್ಲಿ ಕುಡಿ ಎಲೆ ಎಲ್ಲ ಕಿತ್ತಿದ್ದೀನಿ ನೋಡಿ. ಇನ್ನೂ ಇದೆ, ಕಿತ್ಕೋತೀನಿ ನೋಡಿ ಸ್ನೇಹಿತರೆ. ಈ ಥರ ಹಿಂಗೆ ಮುಚ್ಚಳ ಹಾಕಿ ಇಟ್ಬಿಟ್ರೆ ಏನೂ ಆಗೋಲ್ಲ. ಡೈಲಿ ಒಂದು ಸ್ಪೂನ್ ತಗೊಂಡು ಸ್ಪೂನಲ್ಲಿ ತೆಕ್ಕೊಂಡು ನಮಗೆ ರೊಟ್ಟಿಗೆ ಬೇಕೋ, ಚಪಾತಿಗೆ ಬೇಕೋ, ದೋಸೆಗೆ ಬೇಕೋ, ಅನ್ನಕ್ಕೆ ಬೇಕೋ ಹಾಕ್ಕೊಂಡು ಹೀಗೆ ಮುಚ್ಚಳೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಓಪನ್ ಮಾಡಿ ನೋಡ್ತಾಯಿದ್ರೆ ಏನು ಕೆಟ್ಟು ಹೋಗಲ್ಲ. ಅದು ಫ್ರಿಡ್ಜ್ಗೆ ನೀಡೋ ಅವಶ್ಯಕತೆ ಇರೋಲ್ಲ. ಅದು ಏಕೆಂದರೆ ಒಂದು ಡ್ರಾಪ್ ನೀರು ಸೋಗಿಸಿಲ್ಲ ನಾನು. ರುಬ್ಬಕ್ಕಾಗಲಿ ಏನಕ್ಕಾದ್ರೂ ಪಾತ್ರೆಲ್ಲೂ ಒಂದು ಸ್ಪೂನ್ ನೀರು ಹಾಕ್ಕೊಂಡಿಲ್ಲ. ನೀರು ಇಲ್ದಂಗೆ ಎಲ್ಲ ಡ್ರೈ ಮಾಡಿಕೊಂಡು ಈ ಪಾತ್ರೆಗೂ ಸುಧಾ ಈ ಬಾಕ್ಸ್ಗೆ ಹಾಕಿದ್ದೀನಿ ನಾನು. ಹಾಗಾಗಿ ನೀರಿನ ಅಂಶ ಇಲ್ಲ. ಸೊಪ್ಪಿಗೂ ಎಣ್ಣೆ ಹಾಕಿಲ್ಲ. ನೀರೆಲ್ಲನೂ ಸುಂಡಂಗೆ ಹುರ್ಕೊಂಡಿದ್ದೀನಿ. ಯಾವುದಕ್ಕೂ ಎಣ್ಣೆ ಸೊಕ್ಸಿಲ್ಲ. ಇದು ಹುರಿಯೋಕ್ಕೂ ಎಣ್ಣೆ ಹಾಕಿಲ್ಲ. ಲಾಸ್ಟ್ಗೆ ಹಿಂಗೆ ಒಗ್ಗರಣೆ ಹಾಕೋಣ, ಸಾಸಿವೆ ಹಾಕಿ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಒಂದು ಸ್ಪೂನು ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇರೆ ಎಣ್ಣೆ ಇಲ್ಲ, ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೊಕೊನಟ್ಟು. ಹಂಗಾಗಿ ಏನು ಕೆಡಲ್ಲ. ಅದು ಹಿಂಗೆ ಇಟ್ಕೊಂಡು ಮಾಡ್ಕೊತೀನಿ ನೋಡಿ ಸ್ನೇಹಿತರೆ. ಬಾಯಿ ಬಸ್ಲೆ ಸೊಪ್ಪೊಂದು ಚಟ್ನಿ ರೆಡಿ ಇದೆ. ಸರ್ವ್ ಮಾಡ್ತೀನಿ ನೋಡಿ. ಈ ಥರ ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನೀವು ಒಂದು 6-15 ದಿವಸ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಈಚಲ್ಲೇ ಒಂದು 3-4 ದಿವಸ ಇಡ್ಬೋದು, ಏನಾಗಲ್ಲ. ಆದರೆ ಏನೂ ಆಗಲ್ಲ, ಅದು ವಾಸನೆ ಬರಲ್ಲ, ಏನಾಗಲ್ಲ. ಬೂಸ್ಟ್ನ ಬಂದುಬಿಡ್ತದೆ. ಮುಚ್ಚಿ ಮಡಗ್ಬಿಟ್ರೆ ಗಾಳಿ ಆಡಿಲ್ಲ ಅಂದರೆ ವಾಸನೆ ಬರುತ್ತೆ. ಬೂಷ್ಟ ಬಂದುಬಿಡ್ತದೆ ಮೇಲ್ಗಡೆ. ಅದಕ್ಕೋಸ್ಕರ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನಬೇಕು. ಇಲ್ಲ ಡೈಲಿ ನಾವು ಓಪನ್ ಮಾಡಿ ತೆಗೆದು ಉಪಯೋಗಿಸ್ತಾ ಇದ್ದರೆ ಏನೂ ಆಗಲ್ಲ. ಒಂದು 6-15 ದಿವಸ ಈಚೆನೇ ಇಡ್ಬೋದು. ನಾವು ತೆಗಿಲಿಲ್ಲ, ಓಪನ್ ಮಾಡಲಿಲ್ಲ ಮುಚ್ಚಳವ ಅಂದರೆ ಮೇಲ್ಗಡೆ ಬೂಷ್ಟ ಬಂದುಬಿಡ್ತದೆ. ಅದಕ್ಕೋಸ್ಕರ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಅಂತ ಹೇಳ್ತೀನಿ. ಒಂದೇ ಸಮಯ ಯಾರು ತೆಗೆದು ಓಪನ್ ಮಾಡಿ ನೋಡೋಕ್ಕಾಗಲ್ಲ. ನಾನು ಅದಕ್ಕೋಸ್ಕರ ಫ್ರಿಡ್ಜಿಗೆ ಇಡಿ ಅಂತ ಹೇಳ್ತಾಯಿದ್ದೀನಿ. ಇದು ಯಾವ್ಯಾವ್ದ್ರ ಜೊತೆ ಸೂಟ್ ಆಗುತ್ತೆ ಅಂತಂದರೆ ರೊಟ್ಟಿ, ಚಪಾತಿ, ದೋಸೆ, ಬಿಸಿ ಅನ್ನ ಇಷ್ಟಕ್ಕೂ ಸೂಟ್ ಆಗುತ್ತೆ. ಬಿಸಿ ಅನ್ನ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರ್ತದೆ. ಮಾಡಿ ನಿಮ್ಮ ಮನೆಯಲ್ಲೂ ತುಂಬ ಆರೋಗ್ಯಕರವಾದ್ದು ಹೆಲ್ತಿ ಫುಡ್ಡು ಇದೆಲ್ಲ ಇಂಥವೆಲ್ಲ ಮಾಡ್ಕೊಂಡು ತಿನ್ನಬೇಕು, ಮಕ್ಳಿಗೂ ಕೊಡಬೇಕು ಮಾಡಿ. ಈ ವಿಡಿಯೋವು ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ನನಗೆ ಸಪೋರ್ಟ್ ಮಾಡದೇ ಇದ್ದವರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ನೋಡಿ. ನಿಮಗೆ ಚಾರ್ಜ್ ಬೀಳಲ್ಲ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಪೋರ್ಟ್ ಮಾಡ್ತೀರಿ, ಕಮೆಂಟ್ ಹಾಕಿ. ನನಗೆ ಇಷ್ಟ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ದಿನ ಆಗಿದೆ ನಾನು ವಿಡಿಯೋ ಹಾಕ್ತಾಯಿದ್ದೀನಿ ಇವತ್ತು. ನೋಡಿ ಎಲ್ಲರೂ ಖುಷಿ ಪಡಿ, ಮಾಡಿ, ತಿನ್ನಿ, ಎಂಜಾಯ್ ಮಾಡಿ, ಕಮೆಂಟ್ ಹಾಕಿ. ನನಗೆ ಹೆಂಗೆ ಬಂತು ಅಂತ ಹೇಳಿ ನೀವು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ ನೋಡಿ ಸ್ನೇಹಿತರೆ. ಇದೇನು ಸೊಪ್ಪು ಗೊತ್ತಾ? ಯಾರಿಗೆ ತಾನೇ ಗೊತ್ತಿಲ್ಲ ಈ ಸೊಪ್ಪು. ಎಲ್ಲರಿಗೂ ಗೊತ್ತಿದೆ ಅಲ್ವಾ ಈ ಸೊಪ್ಪು? ಬಾಯಿ ಬೆಸ್ಲೆ ಸೊಪ್ಪು ನೋಡಿ. ಎಷ್ಟು ಅಗಲ ಬಂದಿದೆ ಒಂದೊಂದು ಎಲೆ ಅಂದರೆ ನೋಡಿ. ಎಷ್ಟು ಅಗಲ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಒಂದೇ ಒಂದು ಗಿಡದಲ್ಲಿ ಪಾಟಲ್ಲಿ ಬಂದಿರೋದು ಈ ಸೊಪ್ಪು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಿತ್ಕೊಂಡ್ಬಂದಿದ್ದೀನಿ. ಇದನ್ನು ಚಟ್ನಿ ಮಾಡೋಣ ಅಂತ ನೋಡಿ. ಒಂದೊಂದು ಎಲೆ ಇದೆ. ಅಮ್ಮ ಎಷ್ಟು ಅಗಲ ಇದೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೆ. ಇನ್ನು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಒಂದಕ್ಕಿಂತ ಒಂದು ಹೆಚ್ಚು ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಈ ಸೊಪ್ಪೆಲ್ಲನೂ ಕಿತ್ಕೊಂಡ್ಬಂದಿದ್ದೀನಿ. ದಂಟು ಸೇರಿಸಿ ಕಿತ್ಕೊಂಡ್ಬಂದಿದ್ದೀನಿ ನೋಡಿ. ದಂಟನ್ನು ತೊಗೊಂಡಿದ್ದೀನಿ. ದಂಟನ್ನು ಹಾಕಿ ಹುರಿದ್ಬಿಟ್ಟು ಚಟ್ನಿ ಮಾಡ್ತೀನಿ. ಇದನ್ನು ನಾನೇನು ಇದಕ್ಕೆ ನೀರು ಹಾಕಲ್ಲ, ಏನಿಲ್ಲ, ಎಲ್ಲ ಡ್ರೈ ಮಾಡ್ಕೊತೀನಿ. ಹುರ್ಕೊತೀನಿ. ಈಗ ಹುರ್ಕೊಂಡು ಇದನ್ನು ಚಟ್ನಿ ಮಾಡ್ತೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ.
ಈಗ ನೋಡಿ ಬಾಳೆ ಬಸಳೆ ಸೊಪ್ಪಿನ ಚಟ್ನಿ ಮಾಡೋಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಳೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ 1.5 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. 2 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, ಒಂದು 10 ಕಾಳು ನೋಡಿ, ಅಲ್ಲೊಂದು 10 ಕಾಳವೆ ಮೆಂತ್ಯ, ಒಂದು 10-20 ಕಾಳವೆ ಮೆಂತ್ಯ ತೊಗೊಂಡಿದ್ದೀನಿ, ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಡ್ರೈ ಮಾಡ್ಕೊಳ್ಳೋಣ. ಡ್ರೈನೇ ಹುರ್ಕೋಬೇಕು, ಡ್ರೈಯಾಗಿ ಹುರ್ಕೋಬೇಕು, ಎಣ್ಣೆ ಗಿಣ್ಣೆ ಏನೂ ಹಾಕೋಂಗಿಲ್ಲ, ಡ್ರೈಯಾಗಿ ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ, ಕಡಲೆಬೇಳೆ ಹಾಕ್ತೀನಿ. ನೋಡಿ ಉದ್ದಿನಬೇಳೆ ಹಾಕ್ತೀನಿ. ಈಗ ಎಲ್ಲ ಮುಂಚೆ ಬೆಂದಂಗೆ ಹಾಕೋಬೇಕು. ನೋಡಿ ಬೆಂದವೆ. ಧನಿಯಾ ಕಾಳು ಹಾಕ್ತೀನಿ, ಇಲ್ಲಿ ಮೆಂತ್ಯ ಹಾಕೋತೀನಿ ಒಂದು 10 ಕಾಳು. ನೋಡಿ ಜೀರಿಗೆ ಹಾಕೊಳ್ಳೋಣ. ಈಗ ಆದ ತಕ್ಷಣ ಗಸಗಸೆ ಹಾಕ್ಕೊಂಡು ಆಫ್ ಮಾಡೋಣ. ಈಗ ಗಸಗಸೆ ಹಾಕೋಣ. ಘಮ 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 ಅಂತವೆ, ಎಲ್ಲ ತಿಮ್ಮನೆ ಇಟ್ಕೊಂಡು ಗಂಗರಿತಾವೆ. ಈಗ ಆಗಿವೆ, ತೆಗೆಸಿಟ್ಕೊಳ್ಳೋಣ ಪ್ಲೇಟ್ಗೆ, ಹಾಕೊಳ್ಳಿ. ಈಗ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿನೂ ಹುರ್ಕೋಬೇಕು. ಮೆಣಸಿನ್ಕಾಯಿ ಹುರಿದಾಗ ಒಳಗೆ ಹಾಕೊಳ್ಳೋಣ, ಹಾಕೊಳ್ಳಿ, ತಣ್ಣಗಾಗಲಿ, ಪೌಡ್ರ್ ಮಾಡ್ಕೋಬೇಕಿವ. ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗೋರು ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಇವು ಆಗವೆ. ಇದೊಂದು ಬಟ್ಲಿಗೆ ಇಟ್ಕೊಂಡ್ಬಿಡೋಣ. ಹಿಂಗೆ ನೋಡಿ ಆಗವೆ ಇವು. ಈಗ ನೋಡಿ ದಿಂಡು ಹಾಕಿದ್ದೀನಿ, ಕಟ್ ಮಾಡಿ. ದಿಂಡು ಬೆಂದವೆ. ಸೊಪ್ಪು ಹಾಕ್ತೀನಿ, ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಸಣ್ಣ ಕಟ್ ಮಾಡಿದ್ದ, ದೊಡ್ಡ ದೊಡ್ಡ ಎಲೆಲ್ಲ ಅಂತ. ನೋಡಿ ಅದ್ರ ಕಲ್ಲರು ಗ್ರೀನ್ ಕಲರ್ ಹುರಿದ್ರೂ ಹೋಗಿಲ್ಲ. ನೋಡಿ ಒಳಗೆ ನೀರು ಯಾವ ಥರ ಇದೆ ನೋಡಿ. ಇಲ್ಲಿ ಈ ಥರ ನೀರು, ಸೊಪ್ಪಲ್ಲೇ ನೀರು ಬಿಟ್ಕೊತಾ ಇದ್ದೀನಿ. ನಾನು ಡ್ರಾಪ್ ನೀರು ಹಾಕಿಲ್ಲ, ಆ ಸೊಪ್ಪೇ ನೀರು ಬಿಟ್ಕೊತಾ ಇದೆ. ಇದೆಲ್ಲ ಸುಂಡಬೇಕು ನೀರು. ಇದೆಲ್ಲ ಸುಂಡು ಹೋದ್ಮೇಲೆ ತಗೊಂಡು ಆರಿಸ್ಕೊಂಡು ರುಬ್ಕೋಬೇಕಿದ್ದೀನಿ. ತುಂಬ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂದರೆ, ಬಾಯಲ್ಲಿ ಹುಣ್ಣಾಗಿದ್ದರೆ ದಿನ ಒಂದು 2 ಎಲೆ ತಿಂದರೆ ಬಾಯಿ ಹುಣ್ಣೋಗುತ್ತೆ. ಹಿಂದೆ ನಾವು ಚಿಕ್ಕವರಿರುವಾಗೆಲ್ಲವ ನಮ್ಮ ಮನೆಗಳಲ್ಲಿ ಇರಲಿಲ್ಲ, ಬೇರೆಯವ್ರ ಮನೆ ಹತ್ರ ಹೋಗಿ ನಮ್ಗೆ ಬಾಯಿ ಹುಣ್ಣಾಗ್ಬಿಟ್ಟು ತಂದು ಅದನ್ನು ತಿನ್ನಿಸಿದ್ವಿ. ಆ ಥರ ಇದು ಒಳಗಡೆ ಗ್ಯಾಸ್ಟ್ರಿಕ್ಕಿಗೆ ಅಲ್ಸರ್ ಹುಣ್ಣು ಅಂತ ಆಯ್ತದೆ. ಅಲ್ಸರ್ ಹುಣ್ಣನ್ನು ಸುದ ಕರಗ್ಸ ಅಂತಿದ್ದು ಈ ಸೊಪ್ಪು. ಇದು ಆಯುರ್ವೇದಿಕ್ ಸೊಪ್ಪು. ಇದು ಮಾಡ್ಕೊತೀನಿ. ಸಾಂಬಾರ್ಗೆ ಹಾಕಿದ್ರು ಇದನ್ನು ಕಲರ್ ಕಳ್ಕೊಳ್ಳಲ್ಲ, ಹೆಂಗಿತ್ತು ಹಾಗೆ ಇರ್ತದೆ ನ್ಯಾಚುರಲ್ಲು. ಇದು ಹಸಿರು ಬಿಡಲ್ಲ. ಇದು ಸಾರಿಗೆ, ಬೇಳೆ ಸಾರು ಹೆಂಗಿತ್ತು ಅದೇ ಕಲರ್ ಇರುತ್ತೆ. ಈ ಬೇಳೆ ಸಾರಿನ ಜೊತೆಗೆ ಹಾಕಿದ್ರು ಈ ದಿಂಡು, ಈ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರು ಚಟ್ನಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ನೀರೆಲ್ಲ ಸೀದಿದೆ, ತೆಗೆದು ಎಷ್ಟಿಟ್ಕೊಳ್ಳೋಣ. ಇನ್ನೊಂದು ಸಲ ಹಾಕೋಣ. ಇನ್ನೊಂದು ಸ್ವಲ್ಪ ಅದೇ ಸೊಪ್ಪು ಅಂತಿದ್ದು ದಿಂಡು ಸೊಪ್ಪು ಹುರ್ಕೊಂಡಿದ್ದೀನಿ. ಇದು ನೋಡಿ ಅಷ್ಟು ಸೊಪ್ಪಿಗೆ ಎಷ್ಟಾಗಿದೆ ಅಂತ ಹುರಿದು ನೋಡಿ. ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ, ಇದನ್ನು ಹುರ್ಕೊಂಡು. ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿ ಕಾಳು ಎಲ್ಲ ಹುರ್ಕೊಂಡಿದ್ನಲ್ಲ, ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ನೋಡಿ ಇದ್ರ ಜೊತೆಗೆ ಎಳೆ ಕರಿಬೇವಿನ ಸೊಪ್ಪು ಕಡ್ಡಿ ಹಾಗೆ ಹಾಕಿದ್ದೀನಿ ನೋಡಿ. ಅದನ್ನು ಎಳೆ ಸೊಪ್ಪಲ್ವ, ಅದು ಮುರಿದು ಹೋಗುತ್ತಲ್ಲ, ಇದ್ರ ಜೊತೆಗೆ ಹಾಕ್ಕೊಂಡು ಬಾಡಿಸ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಇದು ತಣ್ಣಗಾಗಲಿ, ರುಬ್ಕೋಬೇಕು. ನೋಡಿ ಸ್ನೇಹಿತರೆ, ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ದಪ್ಪ ರುಬ್ಕೊಂಡಿದ್ದೀನಿ. ಪೌಡ್ರ್ ಹಾಕೊಳ್ಳೋಣ. ಈಗ ನೋಡಿ ಇಲ್ಲಿ ಈ ಥರ ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಎಲ್ಲ ಹಾಕಿ, ಬೆಲ್ಲ ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ನೈಸ್ ಆಗಂಗೆ. ಈಗ ಇದ್ರ ಜೊತೆಗೆ ಹಾಕಿ ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಮ ಅಂತ ಇದೆ ನೋಡಿ. ಈಗೆಲ್ಲ ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ. ಈ ಖಾರ ಹುಳಿ ಬೇಕು ಅಂದ್ರೆ ನೋಡಿ ಹಾಕೋಬೋದು, ಬೇಕಾದರೆ ಕರೆಕ್ಟಾಗಿರುತ್ತೆ. ಈಗೇನು ಬೇಕಾಗಿಲ್ಲ, ಹುಣಸೆಹಣ್ಣು ಬೆಲ್ಲ ಎಲ್ಲ ಸಾಕಾಗಿದೆ. ಉಪ್ಪು ಬೇಕು ಅಂದರೆ ಬೇಕಾದ್ರೆ ಹಾಕೋಬೋದು. ಈಗ ಬೇಕು ಅಂದರೆ ಇದನ್ನು ಒಂಚೂರು ಒಗ್ಗರಣೆ ಹಾಕೋಬೋದು. ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಹಿಂಗು
ಅಷ್ಟೇ ಒಗ್ಗರಣೆ. ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತೀನಿ, ಕೊಬ್ಬರಿ ಎಣ್ಣೆ ನೋಡಿ ಅಷ್ಟೇ ಹಾಕೋದು. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಈಗ ಸಿಡಿತಾ ಇದೆ, ಒಂಚೂರು ಹಿಂಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋಣ. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಮ್ಮಂತ ಚೆನ್ನಾಗಿರ್ತದೆ. ಈಗ ನೋಡಿ ಆಗಿದೆ, ಚಟ್ನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ.